ಹರಿ ತುಂಬಾ ದೊಡ್ಡ ತಪ್ಪು ಮಾಡ್ದ ಅಮಿತಾ. ಹರಿನಾ ಏನ್ ಮಾಡ್ದ? ಮಾವನ ಹತ್ರ ಆಸ್ತಿಲಿ ಪಾಲ್ ಕೇಳ್ದ. ಮಕ್ಕಳು ವಯಸ್ಸಿಗೆ ಬಂದ್ಮೇಲೆ ಆಸ್ತಿಲ್ ಪಾಲ್ ಕೇಳೋದು ಸಹಜ ತಾನೆ. ಇಂಥ ಮನೆ ಒಡೆದು ಹೋದ್ರೆ ಬೇಜಾರಾಗಲ್ವಾ ಅಮಿತಾ? ನನ್ಗಂತೂ ಜೀವ ಹಿಂಡ್ದಾಗ ಆಗ್ತಿದೆ. ಬೇಸರ ಆಗುತ್ತೆ ನಿಜ, ಆದ್ರೆ ಎಲ್ರಿಗೂ ಅವ್ರವ್ರ ಸಂಸಾರ ಮುಖ್ಯ ಅಲ್ವಾ? ಅದಕ್ಕೆ ನನ್ಗಂತೂ ಈ ಆಸ್ತಿ ಪಾಲಾಗೋದು ಇಷ್ಟ ಇಲ್ಲ ಅಮಿತಾ. ಇವತ್ತಿದ್ದಾಗೆ ನಾಳೆ ಇರಲ್ಲ. ನಾಳೆ ಆಸ್ತಿ ಎಲ್ಲ ಕಲ್ಪನಾ ಪಾಲಾದ್ರೆ ಆ ಕಲ್ಪನಾಗ್ ಮಾತ್ರ ಏನು ಸಿಗ್ಬಾರ್ದು. ಬೀದಿಗೆ ಬರ್ಬೇಕು ಅವಳು. ಅದಕ್ಕೋಸ್ಕರ ಆದ್ರೂ ಕಾಡ್ ಮಲ್ಲಿಗೆ ಪಾಲಾಗ್ಲೇಬೇಕು. ನನ್ಗಂತೂ ಇಷ್ಟ ಇಲ್ಲ ಅಮಿತಾ. ಕಲ್ಪನಾ, ಮೊದಲು ಮನ್ಸು ಹೊಡೀತು, ಈಗ ಮನೆ ಹೊಡಿತಾ ಇದೆ. ಅಂದ್ರೆ ಹರಿ ಆಸ್ತಿಲಿ ಪಾಲ್ ಕೇಳ್ತಿದ್ದಾನಮ್ಮ. ನಾನು ನಿನ್ನ ಮಾವ ಎಷ್ಟೇ ಪ್ರಯತ್ನ ಪಟ್ರು ನಾನು ಕೇಳ್ತಿಲ್ಲ. ಹರಿಗೆ ಯಾಕತ್ತೆ ಆಸ್ತಿ? ಬುದ್ಧಿ ಹೇಳೋರು ಯಾರು ಹೇಳು? ಆ ಅರ್ಚನಾ ಹಿಂದಿಂದ ಚುಚ್ಚಿಕೊಡ್ತಾಳೆ. ಇವನು ಮಂಗನ್ ಥರ ಕುಣಿತಿದ್ದಾನೆ. ಅಲ್ಲ ಅತ್ತೆ, ಹರಿಗೀಗ ಆಸ್ತಿ ಅಗತ್ಯ ಏನಿದೆ? ಅಗತ್ಯದ ಪ್ರಶ್ನೆ ಅಲ್ಲ ಕಲ್ಪನಾ, ಹಠ, ಸೇಡು. ಅರ್ಚನಾಗೆ ನಿನ್ನ ಕಂಡ್ರೆ ಆಗಲ್ಲ, ನಾವು ನಿನ್ನನ್ನು ಬಿಟ್ಕೊಡಲ್ಲ ಅಂತ ಅವಳಿಗೂ ಗೊತ್ತು. ಅದಕ್ಕೆ ಹರಿ ಮೇಲೆ ಈ ರೀತಿ ಒತ್ತಡ ತರ್ತಿದ್ದಾಳೆ. ನನ್ನಿಂದಾಗಿ ಈ ಮನೆ ಹೊಡಿತಿದ್ಯತ್ತೆ. ಆ ರೀತಿ ಯೋಚನೆ ಮಾಡಬೇಡ್ರಿ. ಆಗೋದನ್ನ ಯಾರು ತಪ್ಸಕ್ಕಾಗೋದಿಲ್ಲ. ಮಲ್ಕೋ. ಭಾಗ ಆಗೋದನ್ನ ನಾನು ತಡಿಲೇಬೇಕು. ತಡಿತೀನಿ. ಮಾನ ಕೇಳಿ, ಯವ್ವನದಲ್ಲಿ ಮೆರೆದೆ ಹೊಟ್ಟೆ ಬಾಕಂತರ ಕಂಡ ಕಂಡ ಹೆಣ್ಣುಗಳ ಜೊತೆ ಹಸು ತೀರಿಸ್ಕೊಂಡೆ. ಈಗ ಮುಪ್ಪು ಬಂದು ಮುತ್ಕೊಂಡಿದೆ. ಮುಖ ನೋಡಬೇಡ, ಮೊದ್ಲು ಇಲ್ಲಿಂದ ಹೊರಟು ಹೋಗು ಅಂದ. ಗುವೆ ಹೋಗ್ಕೊಂಡು ಕಡೆ ತರ ಆಡ್ಬೇಡ. ನಿನ್ನ ನಾನು ಯಾವತ್ತೋ ಮುಗಿಸಬಹುದಿತ್ತು. ಸುಮ್ಮನಿದ್ದೀನಿ ಅಂದ್ರೆ ಅದು ನನ್ನ ಒಳ್ಳೆತನ. ನಿನ್ನ ಜೊತೆ ಕಳೆದ ದಿನಕ್ಕೆ ಉಡುಗೊರೆ ಅಂತ ತಿಳ್ಕೊ. ನಿನ್ನ ಬೆದರಿಕೆ ಕಾಲ ಮುಗೀತು ಧರ್ಮಯ್ಯ. ಇಲ್ಲಿ ವೇಷದ ನರಿ ತರ ಕಾಣಿಸ್ತೀಯ. ಈಗ ಕಾಡು ಮಲ್ಲಿಗೆ ಎಸ್ಟೇಟ್ ಅಲ್ಲಿ ನ್ಯಾಯ ಪಡಿತೀನಿ. ಯಾವ ಸ್ಥಾನದಲ್ಲಿ ಕೂತಿರ್ಬೇಕೋ ಅಲ್ಲೇ ಕೂತ್ಕೋತೀನಿ. ಈ ಮನೆ ಪಾಲಾಗ್ತಿದ್ಯಂತೆ. ಇಷ್ಟು ದೊಡ್ಡ ಮನೆ, ಈ ಮನೆ ಹೊಡಿದಿರೋ ಹಾಗೆ ನೀನ್ ನೋಡ್ಕೋತೀಯಾ? ಈ ಮನೆ ಹೊಡಿತಾ ಇರೋದು ನಿನ್ನ ಕಾರಣದಿಂದ. ನಾನಾ? ಹೌದು. ಹರಿಗೆ ನಿನ್ ಮೇಲೆ ಸಿಟ್ಟಿದೆ, ಅದಕ್ಕೆ ನೀನ್ ಪ್ರಣವ್ನ ಪ್ರೀತಿ ಮಾಡಿ ನನ್ ಮೇಲೆ ಹಾಕ್ದೆ. ಅದಕ್ಕೆ ಹರಿ ಹಾಗಾಡ್ತಾ ಇರೋದು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ಇದು ನಿನ್ನ ಕೈಲಿಂದ ಮಾತ್ರ ಸಾಧ್ಯ ಅರ್ಚನಾ. ನಂದು ಒಂದ್ ಷರತ್ತಿದೆ. ಈ ಮನೆ ಭಾಗ ಆಗ್ಬಾರ್ದು ಅಂದ್ರೆ ಹರಿ ಕೂಡ ಭಾಗ ಆಗ್ಬಾರ್ದು. ಅವನು ನನ್ನವನಾಗ್ ಮಾತ್ರ ಇರ್ಬೇಕು. ಹರಿನ ನೀನ್ ಸಂಪೂರ್ಣವಾಗಿ ಬಿಡ್ಬೇಕು. ಒಪ್ಗೆನಾ? ನಾನು ಪ್ರಯತ್ನ ಪಡ್ತೀನಿ.